ನಮಸ್ಕಾರ ಸ್ನೇಹಿತರೆ. ಕಾರ್ ಕೊಳ್ಳುವಾಗ 4 ಇಂಪಾರ್ಟೆಂಟ್ ವಿಷಯಗಳನ್ನ ನಾವು ನೋಡಬೇಕಾಗುತ್ತೆ. ಮೊದಲನೇದಾಗಿ ಕಾರ್ ಇನ್ಶೂರೆನ್ಸ್. ನೀವು ಶೋರೂಮಲ್ಲಿ ತೊಗೊಳೋದ್ಕಿಂತ ಹೊರಗಡೆ ತೊಗೊಂಡ್ರೆ ನಿಮಗೆ 35-40% ನಿಮಗೆ ಅಮೌಂಟ್ ಸೇವ್ ಮಾಡ್ಬೋದು. ಮತ್ತು ಎರಡನೇದಾಗಿ ನೀವು ಮ್ಯಾನುಫ್ಯಾಕ್ಚರ್ ಡೇಟ್ನ ನೀವು ನೋಡಬೇಕಾಗುತ್ತೆ. ಸೊ ಪರ್ಚೇಸ್ ಇಂದ 3 months 4 months ಹಿಂದೆ ಇದ್ದರೆ ನೀವು ಶೋರೂಮಲ್ಲಿ ಸ್ವಲ್ಪ ಡಿಸ್ಕೌಂಟ್ ಕೇಳಿಬಿಟ್ಟು ನೀವು ಡಿಸ್ಕೌಂಟ್ ತೊಗೋಬೋದು. ಥರ್ಡ್ ಪಾಯಿಂಟ್ ಬಂದು ನೀವು ಕಾರ್ ಪರ್ಚೇಸ್ ಮಾಡಬೇಕಾದ್ರೆ ನೀವು ಯೋಚನೆ ಮಾಡಬೇಕಾಗಿರೋದು ಅಂದರೆ ನೀವು ಯಾವಾಗಲೂ ಕಾರ್ ಪರ್ಚೇಸ್ ಮಾಡಬೇಕಾದ್ರೆ ಮಂತ್ ಎಂಡಲ್ಲಿ ಪರ್ಚೇಸ್ ಮಾಡಿ. ಏನಕ್ಕೆ ಅಂದರೆ ಶೋರೂಮ್ಗಳಲ್ಲಿ ಕಾರ್ ಮ್ಯಾನುಫ್ಯಾಕ್ಚರ್ ಕಂಪ್ನಿಯವರು ಅವ್ರಿಗೆ ಒಂದು ಸ್ಪೆಷಲ್ ಡಿಸ್ಕೌಂಟ್ ಕೊಟ್ಟಿರ್ತಾರೆ. ಸೊ ಅವರು ಟಾರ್ಗೆಟ್ ರೀಚ್ ಮಾಡಿದ್ರೆ ಅವ್ರಿಗೆ ಅಡಿಷ್ನಲ್ ಅಮೌಂಟ್ ಪೇ ಮಾಡ್ತಾರೆ ಅಂತಂದ್ಬಿಟ್ಟು. ಸೊ ಹಾಗಾಗಿ ಮಂತ್ ಎಂಡಲ್ಲಿ ಪ್ಲಸ್ ನೀವು ಮಿಡಲ್ ಫಸ್ಟ್ಗಿಂತ ಮಂತ್ ಎಂಡಲ್ಲಿ ಮಾಡಿದ್ರೆ ಶೋರೂಮ್ವರೆಗೂ ಪ್ರೆಸರ್ ಇರುತ್ತೆ. ಸೇಲ್ಸ್ಮ್ಯಾನ್ಸ್ಗೂ ಪ್ರೆಸರ್ ಇರುತ್ತೆ. ಆವಾಗ ನಿಮಗೆ ಒಂದು ಒಳ್ಳೆ ವರ್ಕೌಟ್ ಆಗುತ್ತೆ. ಇದನ್ನು 4 ನೀವು ತಲೆಯಲ್ಲಿಟ್ಕೊಂಡು ಪರ್ಚೇಸ್ ಮಾಡೋದ್ರಿಂದ ನಿಮಗೆ ಅಪ್ರಾಕ್ಸಿಮೇಟ್ ಒಂದು ಅಮೌಂಟ್ ಸೇವ್ ಆಗುತ್ತೆ ಸ್ನೇಹಿತರೆ. ಇದು ಕಂಟೆಂಟ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.